ಈಗ ಈ ಇಡೀ ಯೋಗವನ್ನ ಜಗತ್ತಿನ ತುಂಬೆಲ್ಲ ಸ್ವಾಮಿ ರಾಮ ಯೋಗ ಪರಂಪರೆ ಯೋಗಾತೀತಂ ನಿರ್ಗುಣಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯ ಯತಿಶ್ರೇಷ್ಠರಲ್ಲಿ ಗೌರವ ಸಲ್ಲಿಸಿ, ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಮಹಾಜನರೇ, ಮಾತೆಯರೇ, ಶ್ವಾಸಗುರು ಶ್ರೀಗಳವರಿವತ್ತು ಯೋಗ ಪ್ರಶಸ್ತಿಯ ಪ್ರದಾನ ಮಾಡುವಂತಹ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದೊಂದು ಅಪೂರ್ವ ಕಾರ್ಯಕ್ರಮ. ಕಳೆದ ಕೆಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಚನಾನಂದ ಸ್ವಾಮೀಜಿಯವರು ಸ್ವತಃ ಯೋಗವನ್ನು ಅಭ್ಯಾಸ ಮಾಡಿ ಅದನ್ನು ಕರಗತ ಮಾಡಿಕೊಂಡು ಸಮಾಜದ ಎಲ್ಲರಿಗೂ ಕೂಡ ಶ್ವಾಸೋಚ್ಛ್ವಾಸವನ್ನು ಕಳಿಸುವಂತಹ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಮೂಲ ಪ್ರೇರಣೆ ಆದಂಥವರು ಸ್ವಾಮಿ ರಾಮ ಅವರು ಅಂತ ಅನ್ನೋದನ್ನು ತುಂಬ ಇಲ್ಲಿ ಆತ್ಮೀಯವಾಗಿ ಹಂಚ್ಕೊಂಡಿದ್ದಾರೆ. ಸ್ವಾಮಿ ರಾಮ ಅವರು ಈ ವಾಸ್ ಎ ಗ್ರೇಟ್ ಸೈಂಟ್. ಅವರು ಹಿಮಾಲಯದಲ್ಲೇ ಹುಟ್ಟಿ ಬೆಳೆದಂಥವ್ರು. ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿದವರಲ್ಲ, ಹಿಮಾಲಯದಲ್ಲೇ ಹುಟ್ಟಿ ಬೆಳೆದು ತಪಸ್ಸನ್ನು ಆಚರಿಸಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಂಥವ್ರು. ಒಬ್ಬ ಯೋಗ ಸಾಧಕರಾಗಿ, ಯೋಗ ಮಾಸ್ಟರಾಗಿ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಯೋಗವನ್ನು ಕಲಿಸಿದಂಥವ್ರು. ಅವರು ನಮ್ಮಲ್ಲಿ ಮೋಕ್ಷದ ಒಂದು ಮಾತಿದೆ. ಹಾಗೆ ಬದುಕಿದ್ದಾಗಲೇ ಇಡೀ ಪ್ರಾಣವಾಯುವನ್ನು ನಿಯಂತ್ರಣದಲ್ಲಿಡುವಂತಹ ವಿಶೇಷವಾದ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಂಥವರು ಸ್ವಾಮಿ ರಾಮ ಅವರು. ಅವರ ಶಿಷ್ಯರಾದ ವೇದ ಭಾರತಿಯವರಲ್ಲಿ ವಚನಾನಂದರು ಯೋಗಾಭ್ಯಾಸವನ್ನು ಮಾಡಿ ಇವತ್ತು ನಾಡಿಗೆಲ್ಲ ಅದನ್ನು ಪ್ರಸರಿಸ್ತಾ ಇದ್ದಾರೆ. ಅವರ ಹೆಸರೇ ಶ್ವಾಸಗುರು ಅಂತ. ಮನುಷ್ಯನಿಗೆ ಮುಖ್ಯವಾದದ್ದೇ ಉಸಿರಾಟ, ನಿಶ್ವಾಸಗಳು. ಮನುಷ್ಯ ಉಸಿರಾಡ್ತಿದ್ದರೆ ಬದುಕಲಿಕ್ಕೆ ಸಾಗ್ತಾ ಇದೆ, ಉಸಿರು ನಿಂತಂದರೆ ಬದುಕೇ ಇರೋದಿಲ್ಲ. ಅದಕ್ಕೆ ಅರ್ಥವಂತಿಕೆಯಾಗಿ ಶ್ವಾಸಗುರು ಎಂದರೆ ಅವರು ಪ್ರಖ್ಯಾತರಾಗಿದ್ದಾರೆ. ಪೇಜಾವರ ಶ್ರೀಗಳು ಯಾವಾಗಲೂ ಹಿರಿಯ ಶ್ರೀಗಳು ಮಾತು ಹೇಳ್ತಾ ಇದ್ದಾರೆ. ಕರ್ನಾಟಕದ ರಾಮದೇವ್ ಯಾರು ಅಂತಂದರೆ ನಮ್ಮ ವಚನಾನಂದರು ಅಂತ ಪೇಜಾವರ ಶ್ರೀಗಳು ಹೇಳ್ತಾ ಇದ್ರು. ಅದೇ ರೀತಿ ಅವರು ಸಾಧನೆ ನಡೆಸ್ತಾ ಇದ್ದಾರೆ. ನಮ್ಮ ಸಂತೋಷ್ ನಾಡವರು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಾವು ಬಂದ ಕೂಡಲೇ ಕೇಳ್ತೀವಿ, ಅವ್ರು ನೋಡಿದ ಕೂಡಲೇ ನೀವು ಯಾವಾಗ ಯೋಗ ಮಾಡ್ತೀರಿ ಅಂತ. ಅವ್ರು ಯೋಗ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಲವಲವಿಕೆಯಿಂದ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಅವರು ಜೋಡಣೆಯಾಗಿ ನಿಂತಿರೋದು ಸಂತೋಷ ಸಂಗತಿ. ಮನುಷ್ಯನಿಗೆ ಆರೋಗ್ಯ ಮುಖ್ಯವಾದಂತಹದ್ದು. ಶರೀರ ಮಾಧ್ಯಮ ಎಲ್ಲದನ್ನು ಸಾಧನ. ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮುಖ್ಯವಾಗಿ ಬೇಕಾದಂತಹದ್ದು ಯೋಗ, ಆಸನಗಳು, ಪ್ರಾಣಾಯಾಮ, ಮನಸ್ಸನ್ನು ಭಗವಂತನಲ್ಲಿ ಒಂದುಗೂಡಿಸುವಂತಹದ್ದು ಯೋಗ ಶಕ್ತಿ. ಅದನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಶ್ವಾಸಗುರು ವಚನಾನಂದರನ್ನು, ಅದಕ್ಕೆ ಪ್ರೇರಕವಾಗಿ ನಿಂತಿರುವಂಥ ಸಂತೋಷ್ ನಾಡವರನ್ನು ಅಭಿನಂದಿಸಿ ಭಗವಂತನ ಕೃಪೆ ಎಲ್ಲರಿಗೂ ಇರಲಿ ಅಂತ ಹರಿಸಿ ನಾನು ಮಾತಾಡಿ. ಸ್ವಾಮೀಜಿಯವರು ಈ ಕಾರ್ಯಕ್ರಮ ಕುರಿತು 2 ಮಾತನಾಡಲಿಕ್ಕೆ ಕೇಳ್ಕೊತಾರೆ. ಇವತ್ತಿನ ಜೀವನದಲ್ಲಿ ನಾವು ಯಂತ್ರಗಳನ್ನು ಬಹಳವಾಗಿ ಅವಲಂಬಿಸಿಕೊಂಡಿದ್ದೇವೆ. ಪ್ರಾಚೀನ ಕಾಲದಲ್ಲಿ ಯೋಗದ ಅವಶ್ಯಕತೆ ಇಷ್ಟು ಇರಲಿಲ್ಲ. ಆದರೆ ಇವತ್ತು ಯಾಂತ್ರಿಕ ಜೀವನ ಬದುಕ್ತಾ ಇರತಕ್ಕಂಥ ನಮಗೆ ಎಲ್ಲರೂ ಕೂಡ ಯೋಗದ ಅವಶ್ಯಕತೆ ಹಿಂದೆಂದಿಗೂ ಹೆಚ್ಚಾಗಿದೆ. ಯೋಗೇಶ್ವರನಾದ ಕೃಷ್ಣನ ಅನುಗ್ರಹ ಶ್ರೀರಕ್ಷೆ ಈ ಯೋಗಾಭ್ಯಾಸವನ್ನು ನಡೆಸ್ತಾ ಇರುವಂತಹ ಎಲ್ಲರಿಗೂ ನಿರಂತರ ಇರಲಿ ಅಂತ ನಾವು ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ ರಾಮ ಅವರಿಗೆ ಬಹಳ ಅತ್ಯಂತ ಒಣ್ಣಾಗಿರುವಂಥ ನಮ್ಮ ಪರಮಪೂಜ್ಯ ಜಗದ್ಗುರುವರು ಸ್ವಾಮಿ ರಾಮರ ಜೋರಾದ ಚಪ್ಪಾಳೆ ಬರಬೇಕು. ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುಕ್ಷೇತ್ರ ಸುತ್ತೂರು, ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಅದೇ ರೀತಿಯಾಗಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಪೇಜಾವರ ಮಠ ಉಡುಪಿ ಗುರುಗಳಿಗೆ ಇದೀಗ ಗೌರವ ಸಮರ್ಪಣೆಯನ್ನ ಯೋಗರತ್ನ ಅವಾರ್ಡ್ಸ್ 2025 ಈ ವೇದಿಕೆಯಲ್ಲಿ ಪ್ರೀತಿಯಿಂದ ನೀಡಲಾಗ್ತಾ ಇದೆ. ನಿಮ್ಮ ಚಪ್ಪಾಳೆಯೊಂದಿಗೆ ಜೋರಾದ ಚಪ್ಪಾಳೆ ದಯವಿಟ್ಟು ಇದೀಗ ಗೌರವ ಸಮರ್ಪಣೆ ನಮ್ಮ ವೇದಿಕೆಯ ಪರವಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.